ಫೋಕಸ್ ಫೈನ ಲಾಸ್ಟ್ ಸ್ಟೋರಿ ಇದು. ದೇಶದ ಪಟ್ಟದ ಮೇಲೆ ಕುಳಿತುಕೊಳ್ಳಬೇಕು ಎನ್ನುವ ಲೆಕ್ಕಾಚಾರ ಹಾಕಿದವರು ಕೊನೆಗೆ ರಾಷ್ಟ್ರವನ್ನೇ ಬಿಟ್ಟು ಓಡಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೂ ಸೋಲು ಒಪ್ಪಿಕೊಳ್ಳದ ಆ ಘಟಾನುಘಟಿ ನಾಯಕರು ಮತ್ತೆ ರಾಷ್ಟ್ರಕ್ಕೆ ಮರಳಿ ಬಂದು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ. ಆ ನಾಯಕರ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ಅಂದು ಖಮೇನಿ, ಇಂದು ಶೇಖ್ ಹಸೀನಾ. ಕದ್ದು ಹೋದವರ ಗದ್ದುಗೆ ಏರಿದ್ದು ಹೇಗೆ? ಒಂದು ದೇಶ, ಒಂದು ರಾಜ್ಯಕ್ಕೆ ಬಿರುಗಾಳಿ, ಒಂದು ನಾಯಕಿ. ಈಗ ದೇಶದಿಂದ ದೂರ. ಆದ್ರೆ ಪ್ರಶ್ನೆ ಒಂದೇ, ದೇಶಭ್ರಷ್ಟರಾದ ನಾಯಕರು ಮತ್ತೆ ಅಧಿಕಾರಕ್ಕೆ ಮರಳಬಹುದಾ? ಇತಿಹಾಸ ಹೇಳೋ ಉತ್ತರ ಹೌದು. ಒಂದೇ ಒಂದು ಅವಕಾಶ ಸಿಕ್ಕರೆ ಅಸಾಧ್ಯ ಆಗಿರೋದು ಹಾಗೇ ಆಗತ್ತೆ. ಅದಕ್ಕೆ ಸಾಕ್ಷಿಯಾಗಿದೆ ರಾಜಕೀಯ ಇತಿಹಾಸ. ಸದ್ಯಕ್ಕೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅಧಿಕಾರವನ್ನ ಕಳೆದುಕೊಂಡ ಬಳಿಕ ಅವರು ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಹಸೀನಾ ಅವರು ಇದೇ ಡಿಸೆಂಬರ್ ವೇಳೆಗೆ ತಾಯ್ನಾಡಿಗೆ ಮರಳುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ತಾವು ಹಿಂತಿರುಗಿದ್ರೆ ಬಂಧನ ಆಗಬಹುದು, ತಮ್ಮ ಜೀವಕ್ಕೂ ಅಪಾಯ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇತಿಹಾಸದ ಪುಟ ತಿರುಗಿಸಿ ನೋಡಿದ್ರೆ ದೇಶ ಬಿಟ್ಟು ಹೋದ ನಾಯಕರು ಮತ್ತೆ ಅಧಿಕಾರದ ಗದ್ದುಗೆ ಏರಿದ ಉದಾಹರಣೆಗಳು ಸಾಕಷ್ಟಿದೆ. ಅದರಲ್ಲಿ ಕೇಳಿಬರುವಂತಹ ಮೊದಲ ಹೆಸರೇ ಬೆನಜೀರ್ ಭುಟ್ಟೋ. ದೇಶಭ್ರಷ್ಟ ಆರೋಪ ಆದರೂ ಪಾಕ್ ಪ್ರಧಾನಿ ಪಟ್ಟ. ಪಾಕಿಸ್ತಾನ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ತಂದೆ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನ ಗಲ್ಲಿಗೇರಿಸಿದ ಬಳಿಕ ಬೆನಜೀರ್ ಜೈಲು ಸೇರಿದ್ರು. ನಂತರ ದೇಶಭ್ರಷ್ಟರಾಗಿ ಲಂಡನ್ಗೆ ತೆರಳಿದ್ರು. ಆದ್ರೆ ರಾಜಕೀಯ ಕೈಬಿಡ್ಲಿಲ್ಲ, ಪಕ್ಷವನ್ನ ಜೀವಂತವಾಗಿಟ್ರು. ಸರಿಯಾದ ಸಮಯ ಬಂದಾಗ ಪಾಕಿಸ್ತಾನಕ್ಕೆ ಮರಳಿ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿ ಪಟ್ಟಕ್ಕೇರಿದ್ರು. ಖಮೇನಿ ಇರಾನ್ ಸುಪ್ರೀಂ ಲೀಡರ್ ಆಗಿದ್ದೇ ರೋಚಕ. ಇರಾನ್ ಸುಪ್ರೀಂ ಲೀಡರ್ ಆಗಿದ್ದಂಥ ಅಯತಲ್ಲಾ ಖಮೇನಿ ಕೂಡ ಇದೇ ರೀತಿ ಇತಿಹಾಸವನ್ನ ಬರೆದವರು. ಅವರು ಇರಾನ್ನಿಂದ ಗಡಿಪಾರುಗೊಂಡಂತಹ ನಂತರ ಟರ್ಕಿ, ಇರಾಕ್ ಬಳಿಕ ಫ್ರಾನ್ಸ್ನಲ್ಲಿ ನೆಲೆಸಿದ್ರು. ಆದ್ರೆ ದೇಶದಿಂದ ದೂರ ಇದ್ರು, ತಮ್ಮ ಸಂದೇಶವನ್ನ ಜನರ ನಡುವೆ ತಲುಪಿಸ್ತಾನೇ ಇದ್ರು. 1979ರಲ್ಲಿ ಇರಾನ್ಗೆ ಮರಳಿದಾಗ ಲಕ್ಷಾಂತರ ಜನ ಸ್ವಾಗತಿಸಿದ್ರು. ಕೆಲವೇ ದಿನಗಳಲ್ಲಿ ಆಡಳಿತವೇ ಬದಲಾಗಿ ಅವರು ದೇಶದ ಸರ್ವೋಚ್ಚ ನಾಯಕರಾಗಿ ಅಧಿಕಾರವನ್ನ ಚಲಾಯಿಸಿದ್ರು. ರಾಜಕಾರಣಿಗಳಿಗೆ ಮಾದರಿಯಾದ ಮಾರ್ಕೋಸ್. ಫಿಲಿಪೈನ್ಸ್ನಲ್ಲಿ ದರ್ಬಾರ್ ಮಾಡಿರುವಂತಹ ಬಾಂಗ್ ಬಾಂಗ್ ಮಾರ್ಕೋಸ್ ಕೂಡ ಒಬ್ರು. ಇವರ ಕುಟುಂಬ ಫಿಲಿಪೈನ್ಸ್ನಿಂದ ಹವಾಯಿಗೆ ಹೋಗಬೇಕಾಯಿತು. ವರ್ಷಗಳ ಬಳಿಕ ವಾಪಸ್ ಬಂದು ಸ್ಥಳೀಯ ರಾಜಕೀಯದಿಂದಲೇ ಆರಂಭ ಮಾಡಿದ್ರು. ಗವರ್ನರ್, ಸಂಸದ, ಸಿನೆಟರ್ ಆಗಿ ಬೆಳೆದಂತಹ ಅವರು ಕೊನೆಗೆ 2022ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಇದು ಕುಟುಂಬದ ರಾಜಕೀಯ ಪುನರಾಗಮನದ ದೊಡ್ಡ ಉದಾಹರಣೆ. ಇಂತಹ ಕಥೆಗಳಲ್ಲಿ ಇನ್ನೊಂದು ಸಾಮಾನ್ಯ ಅಂಶ ಇದೆ. ಯಾರೂ ದೇಶಭ್ರಷ್ಟರಾದ ಬಳಿಕ ರಾಜಕೀಯದಿಂದ ದೂರ ಆಗಲಿಲ್ಲ. ಬೆಂಬಲಿಗರ ಜೊತೆ ಸಂಪರ್ಕವನ್ನ ಉಳಿಸಿಕೊಂಡ್ರು, ತಮ್ಮ ಪಕ್ಷವನ್ನ ಸಂಘಟಿಸಿದ್ರು, ಜನರ ಮನಸ್ಸಿನಲ್ಲಿ ತಮ್ಮ ಹೆಸರನ್ನ ಜೀವಂತವಾಗಿಟ್ರು, ಸರಿಯಾದ ಸಮಯಕ್ಕಾಗಿ ಕಾದ್ರು. ಸದ್ಯಕ್ಕೆ ಇದೇ ದೃಷ್ಟಿಕೋನದಿಂದ ಬಾಂಗ್ಲಾ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರನ್ನ ನೋಡ್ತಾ ಇದ್ದಾರೆ. ಶೇಖ್ ಹಸೀನಾ ಅವರು ಮತ್ತೆ ಬಾಂಗ್ಲಾಗೆ ಮರಳುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಂತ ಅವರ ಮುಂದೆ ಸವಾಲುಗಳು ಕಡಿಮೆ ಇಲ್ಲ. ಒಂದು ಕಡೆ ಬಂಧನದ ಸಾಧ್ಯತೆ, ಇನ್ನೊಂದು ಕಡೆ ರಾಜಕೀಯ ವಿರೋಧ, ಮತ್ತೊಂದು ಕಡೆ ದೇಶದ ಬದಲಾಗಿರುವಂತಹ ರಾಜಕೀಯ ವಾತಾವರಣ ಅವರ ಮುಂದಿದೆ. ಆದ್ರೂ ಶೇಖ್ ಹಸೀನಾ ಕೂಡ ಈ ಮತ್ತೊಂದು ಯಶಸ್ವಿ ರಾಜಕೀಯ ಪುನರಾಗಮನದ ಕಥೆಯಾಗ್ತಾರಾ ಅಥವಾ ದೇಶಭ್ರಷ್ಟ ನಾಯಕಿಯ ಕಥೆಯಾಗಿ ಉಳಿದು ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.